ಹಾಹಾಕಾರ ಶುರುವಾಗಿದೆಯಾ ಅನ್ನುವ ಪ್ರಶ್ನೆ. ಯಾಕಂತ ಹೇಳಿದ್ರೆ ಕೆಲವು ಸುಳ್ಳು ವದಂತಿಗಳನ್ನ ಜನ ನಂಬಿ ಪೆಟ್ರೋಲ್ ಬಂಕ್ಗಳ ಮುಂದೆ ಕ್ಯಾನ್ಗಳನ್ನೆಲ್ಲ ಹಿಡಿದುಕೊಂಡು ಜನ ರಾತ್ರಿ ಹಗಲು ಎನ್ನದೆ ನಿಲ್ತಿರೋದನ್ನ ನಾವು ಗಮನಿಸ್ತಾ ಇದೀವಿ. ಬೀದರ್ನಲ್ಲಿ ಹೀಗಾಗಿ ಜನ ಅತಿ ಹೆಚ್ಚು ಅಗತ್ಯಕ್ಕಿಂತ ಹೆಚ್ಚಾಗಿ ಪೆಟ್ರೋಲ್ ಅನ್ನ ಖರೀದಿ ಮಾಡ್ತಿರೋದ್ರಿಂದಾಗಿ ಪೆಟ್ರೋಲ್ ಬಂಕ್ಗಳಲ್ಲಿ ನೋ ಸ್ಟಾಕ್ ಬೋರ್ಡ್ಗಳು ಎಲ್ಲಾ ಕಡೆಗಳಲ್ಲಿ ಕಾಣಿಸ್ತಾ ಇದೆ. ಈ ಕುರಿತು ಒಂದು ಡಿಟೇಲ್ ವರದಿ ಇದೆ, ಬನ್ನಿ ನೋಡೋಣ. ರಣಭೀಕರ ಯುದ್ಧದ ಬಿಸಿ ಗೊತ್ತ ಸಾಕಷ್ಟು ವಲಯಗಳಿಗೆ ತಟ್ಟಿದೆ. ಅದರ ನಿಜಕ್ಕೂ ಜನ ಸುಳ್ಳು ಸುದ್ದಿಯಿಂದ ಪ್ಯಾನಿಕ್ ಆಗುವ ಮೂಲಕ ಏನ್ ಪೆಟ್ರೋಲ್ ಬಂಕಿನಲ್ಲಿ ಅಂದ್ರೆ ಕ್ಯೂ ನಿಂತು ಪೆಟ್ರೋಲ್ ಹಾಕೋತಾ ಇದ್ದಾರ, ಕ್ಯಾನ್ ತರ್ತಾ ಇದ್ದಾರ, ಡಬ್ಬಿ ತರ್ತಾ ಇದ್ದಾರ, ಬೈಕ್ ಸವಾರರು, ವಾಹನ ಫೋರ್ ವೀಲರ್ದವರು ಫುಲ್ ಟ್ಯಾಂಕ್ ಮಾಡ್ಕೋತಾ ಇದ್ದಾರ. ಹೀಗಾಗಿ ನಿಜಕ್ಕೂ ನಾವು ಬೀದರ್ ನಗರದ ಬಸವೇಶ್ವರ ವೃತ್ತದ ಹೃದಯ ಭಾಗದಲ್ಲಿದ್ದಂತ ಆ ಪೆಟ್ರೋಲ್ ಬಂಕ್ ಅಲ್ಲಿ ಇದೀವಿ. ನೋಡಬಹುದು ನೀವು, ಪೆಟ್ರೋಲ್ ಆಗ ಹೋಗ್ಯದ. ಆ ಪೆಟ್ರೋಲ್ ಟೋಟಲಿ ಇಲ್ಲ. ಕಾರಣ ಏನ್ ಜನ ಆತುರ್ ಮಾಡಿ ನಾ ಮುಂದೆ ತಾ ಮುಂದೆ ಅಂತ ಪೆಟ್ರೋಲ್ ಹಾಕೋತಾ ಇದ್ದಾರೆ, ಡೀಸೆಲ್ ಹಾಕೋತಾ ಇದ್ದಾರೆ. ಆ ಒಂದು ಹಿನ್ನೆಲೆಯಲ್ಲಿ ಟೋಟಲಿ ಪೆಟ್ರೋಲ್ ಅನ್ನೋದೊಂದು ಸಂಪೂರ್ಣ ಖಾಲಿ ಆಗ್ಯದ. ಬೆಳಗ್ಗೆಯಿಂದಲೇ ಪೆಟ್ರೋಲ್ ಇಲ್ಲ. ನೋಡಬಹುದು ನೀವು, ನಾವು ಪೆಟ್ರೋಲ್ ಬಂಕ್ ಅಲ್ಲಿ ಇದ್ದೀವಿ. ಇದು ಒಂದು ಪೆಟ್ರೋಲ್ ಬಂಕ್ ಕತಿ ಇಲ್ಲ. ಜಿಲ್ಲೆಯ ಕೆಲವು ಕಡೆ ಏನ್ ಈಗಾಗಲೇ ಪೆಟ್ರೋಲ್ ಬಂಕಿನಲ್ಲಿ ಏನದಂದ್ರೆ ಪೆಟ್ರೋಲೇ ಇಲ್ಲ, ನೋ ಸ್ಟಾಕ್ ಆಗ್ಯದ. ಕಾರಣ ಜನ ಏನದಂದ್ರ ತರಾತುರಿ ಮಾಡ್ತಾ ಇದಾರ, ಆತೂರ್ ಮಾಡ್ತಾ ಇದಾರೆ, ನನಗೆ ಸಿಗ್ತದೋ ಇಲ್ಲೋ ಅಂತ ಹೇಳಿ ಟೋಟಲಿ ಏನಂದ್ರೆ ಬೈಕ್ ನಲ್ಲಿ ಸಪೋಸ್ ದಿನಾಲು 1 ಲೀಟರ್ 2 ಲೀಟರ್ ಹಾಕೋರು 5 ಲೀಟರ್ ಹಾಕೋತಾ ಇದಾರೆ, ಫುಲ್ ಟ್ಯಾಂಕ್ ಮಾಡ್ಕೋತಾ ಇದಾರೆ. ಏನ್ ಡಬ್ಬಿ ಇರ್ತಾವ, ಕ್ಯಾನ್ ಇರ್ತಾವ, ಅದ್ರಲ್ಲಿ ಕೂಡ ಆ ಪೆಟ್ರೋಲ್ ತುಂಬಿಕೊಂಡು ಹೋಗ್ತಾ ಇದಾರೆ. ಹೀಗಾಗಿ ನಿಜಕ್ಕೂ ಜನರು ಎಲ್ಲೋ ಒಂದ್ ಕಡೆ ಏನು ಸುಳ್ಳು ಸುದ್ದಿಯಿಂದ ಆ ಪೆಟ್ರೋಲ್ ಬಂಕಿಗೆ ಮುಗಿ ಬೀಳ್ತಾ ಇದಾರೆ. ಆ ಒಂದು ಹಿನ್ನೆಲೆಯಲ್ಲಿ ಈ ಪೆಟ್ರೋಲ್ ಬಂಕ್ ಸಂಪೂರ್ಣ ಬೀಕೋಲತ್ತ ಖಾಲಿ ಖಾಲಿ ಆಗ್ಯದ. ಏನಾಗದ್ರಿ, ಯಾಕಿಲ್ಲ ಪೆಟ್ರೋಲ್ ಅದ ಸರ್. ಏನದಂದ್ರ ಜನ ಏನದಂದ್ರ ಡಬ್ಬಿ ಅದನ್ನ ತುಂಬ್ಕೊಂಡು ಹೋಯ್ತಾ ಇದಾರ. 50 ಲೀಟರ್ ಟ್ಯಾಂಕ್ ಫುಲ್ ಅದ ಮಾಡ್ಕೋತಾ ಇದಾರ. ಎಣ್ಣೆ ಏನದಂದ್ರ ಜಲ್ದಿ ಖಾಲಿ ಆಗ್ತಾ ಇದೆ. ಅದು ಬಂದಿನ ನಿಮ್ಮಲ್ಲಿ ಯಾವಾಗಿಂದ ಪೆಟ್ರೋಲ್ ಇಲ್ಲ? ನೋ ಸ್ಟಾಕ್ ಯಾವಾಗಿಂದ ಇಲ್ಲ? ನೋ ಸ್ಟಾಕ್ ಏನದ, ನಿನ್ನೆ ಮುಗಿದ್ರಿ 4 ಗಂಟೆಗೆ ಮುಗಿದ. ಮತ್ತೀಗ 6 ಗಂಟೆಗೆ ಹೊಂಟದ ಟ್ಯಾಂಕರ್ ಬಂದಿನ ಗಳಿಗೆ ಮತ್ ಜನ ಮುಗ್ಗಿ ಇದು ಬೀಳ್ತಾರ. ಈಗ ಪೂರಾ ಟ್ಯಾಂಕ್ ಫುಲ್ ಮಾಡ್ಕೋತಾರ, ಮತ್ತೆ ಖಾಲಿ ಆಗೋಯ್ತದ. ಮತ್ತೆ ಮಂಗಳೂರು ಅದ ರೀ. ಅದು ಇವಾಗ ಮುಂಜಾನಿಂದ ಪೆಟ್ರೋಲ್ ಇಲ್ಲ ಸರ್. ನಿನ್ನ ಸಾಯಂಕಾಲ 7:30 ಪೆಟ್ರೋಲ್ ಖಾಲಿ ಆಗ್ಯಾವ. ಇವಾಗ ನಾವು ಕೆಲಸ ಮಾಡಕ್ ಬಂದೇವು, ಡ್ಯೂಟಿ ಮಾಡಕ್ ಬಂದೇವು. ಒಂದು ಪೆಟ್ರೋಲ್ ಇಲ್ಲ ಅಂತ ಹೇಳಿದೆವು ಎಲ್ಲರಿಗೂ ಜನರಿಗೆ. ಇವಾಗ ಕೆಳಕ್ ಹೊಂಟ್ರ ಸರ್, ಎಲ್ಲ ಜನ ಕೆಳಕ್ ಹೊಂಟ್ರ. ಪೆಟ್ರೋಲ್ ನಾವು ನಯರ ಪೆಟ್ರೋಲ್ ಪಂಪ್ ಅದರಿ. ಇದು ನಯರ ಪೆಟ್ರೋಲ್ ಪಂಪ್ ಬೀದರ್ ಅಂತದ. ನಯರು ಇದು ಇದ್ರ ಬಲ್ಲ ನಯ ಕಮಲ್ ಬಲ್ ಬಸವರ. ಕ್ಯಾಮ್ರಾ ಪರ್ಸನ್ ಭಾರತ್ ಜೊತೆ ನಾನು ಮಲ್ಲಿಕಾರ್ಜುನ್ ಮರ್ಕಲ, ರಿಪಬ್ಲಿಕ್ ಕನ್ನಡ. ರಾಜ್ಯದಲ್ಲಿ ಹಾಹಾಕಾರ ಶುರುವಾಗಿದೆಯಾ ಅನ್ನುವ ಪ್ರಶ್ನೆ. ಯಾಕಂತ ಹೇಳಿದ್ರೆ ಕೆಲವು ಸುಳ್ಳು ವದಂತಿಗಳನ್ನ ಜನ ನಂಬಿ ಪೆಟ್ರೋಲ್ ಬಂಕ್ಗಳ ಮುಂದೆ ಕ್ಯಾನ್ಗಳನ್ನೆಲ್ಲ ಹಿಡಿದುಕೊಂಡು ಜನ ರಾತ್ರಿ ಹಗಲು ಎನ್ನದೆ ನಿಲ್ತಿರೋದನ್ನ ನಾವು ಗಮನಿಸ್ತಾ ಇದೀವಿ. ಬೀದರ್ನಲ್ಲಿ ಹೀಗಾಗಿ ಜನ ಅತಿ ಹೆಚ್ಚು ಅಗತ್ಯಕ್ಕಿಂತ ಹೆಚ್ಚಾಗಿ ಪೆಟ್ರೋಲ್ ಅನ್ನ ಖರೀದಿ ಮಾಡ್ತಿರೋದ್ರಿಂದಾಗಿ ಪೆಟ್ರೋಲ್ ಬಂಕ್ಗಳಲ್ಲಿ ನೋ ಸ್ಟಾಕ್ ಬೋರ್ಡ್ಗಳು ಎಲ್ಲಾ ಕಡೆಗಳಲ್ಲಿ ಕಾಣಿಸ್ತಾ ಇದೆ. ಈ ಕುರಿತು ಒಂದು ಡಿಟೇಲ್ ವರದಿ ಇದೆ, ಬನ್ನಿ ನೋಡೋಣ. ರಣಭೀಕರ ಯುದ್ಧದ ಬಿಸಿ ಗೊತ್ತ ಸಾಕಷ್ಟು ವಲಯಗಳಿಗೆ ತಟ್ಟಿದೆ. ಅದರ ನಿಜಕ್ಕೂ ಜನ ಸುಳ್ಳು ಸುದ್ದಿಯಿಂದ ಪ್ಯಾನಿಕ್ ಆಗುವ ಮೂಲಕ ಏನ್ ಪೆಟ್ರೋಲ್ ಬಂಕಿನಲ್ಲಿ ಅಂದ್ರೆ ಕ್ಯೂ ನಿಂತು ಪೆಟ್ರೋಲ್ ಹಾಕೋತಾ ಇದ್ದಾರ, ಕ್ಯಾನ್ ತರ್ತಾ ಇದ್ದಾರ, ಡಬ್ಬಿ ತರ್ತಾ ಇದ್ದಾರ, ಬೈಕ್ ಸವಾರರು, ವಾಹನ ಫೋರ್ ವೀಲರ್ದವರು ಫುಲ್ ಟ್ಯಾಂಕ್ ಮಾಡ್ಕೋತಾ ಇದ್ದಾರ. ಹೀಗಾಗಿ ನಿಜಕ್ಕೂ ನಾವು ಬೀದರ್ ನಗರದ ಬಸವೇಶ್ವರ ವೃತ್ತದ ಹೃದಯ ಭಾಗದಲ್ಲಿದ್ದಂತ ಆ ಪೆಟ್ರೋಲ್ ಬಂಕ್ ಅಲ್ಲಿ ಇದೀವಿ. ನೋಡಬಹುದು ನೀವು, ಪೆಟ್ರೋಲ್ ಆಗ ಹೋಗ್ಯದ. ಆ ಪೆಟ್ರೋಲ್ ಟೋಟಲಿ ಇಲ್ಲ. ಕಾರಣ ಏನ್ ಜನ ಆತುರ್ ಮಾಡಿ ನಾ ಮುಂದೆ ತಾ ಮುಂದೆ ಅಂತ ಪೆಟ್ರೋಲ್ ಹಾಕೋತಾ ಇದ್ದಾರೆ, ಡೀಸೆಲ್ ಹಾಕೋತಾ ಇದ್ದಾರೆ. ಆ ಒಂದು ಹಿನ್ನೆಲೆಯಲ್ಲಿ ಟೋಟಲಿ ಪೆಟ್ರೋಲ್ ಅನ್ನೋದೊಂದು ಸಂಪೂರ್ಣ ಖಾಲಿ ಆಗ್ಯದ. ಬೆಳಗ್ಗೆಯಿಂದಲೇ ಪೆಟ್ರೋಲ್ ಇಲ್ಲ. ನೋಡಬಹುದು ನೀವು, ನಾವು ಪೆಟ್ರೋಲ್ ಬಂಕ್ ಅಲ್ಲಿ ಇದ್ದೀವಿ. ಇದು ಒಂದು ಪೆಟ್ರೋಲ್ ಬಂಕ್ ಕತಿ ಇಲ್ಲ. ಜಿಲ್ಲೆಯ ಕೆಲವು ಕಡೆ ಏನ್ ಈಗಾಗಲೇ ಪೆಟ್ರೋಲ್ ಬಂಕಿನಲ್ಲಿ ಏನದಂದ್ರೆ ಪೆಟ್ರೋಲೇ ಇಲ್ಲ, ನೋ ಸ್ಟಾಕ್ ಆಗ್ಯದ. ಕಾರಣ ಜನ ಏನದಂದ್ರ ತರಾತುರಿ ಮಾಡ್ತಾ ಇದಾರೆ, ಆತೂರ್ ಮಾಡ್ತಾ ಇದಾರೆ, ನನಗೆ ಸಿಗ್ತದೋ ಇಲ್ಲೋ ಅಂತ ಹೇಳಿ ಟೋಟಲಿ ಏನಂದ್ರೆ ಬೈಕ್ ನಲ್ಲಿ ಸಪೋಸ್ ದಿನಾಲು 1 ಲೀಟರ್ 2 ಲೀಟರ್ ಹಾಕೋರು 5 ಲೀಟರ್ ಹಾಕೋತಾ ಇದಾರೆ, ಫುಲ್ ಟ್ಯಾಂಕ್ ಮಾಡ್ಕೋತಾ ಇದಾರೆ. ಏನ್ ಡಬ್ಬಿ ಇರ್ತಾವ, ಕ್ಯಾನ್ ಇರ್ತಾವ, ಅದ್ರಲ್ಲಿ ಕೂಡ ಆ ಪೆಟ್ರೋಲ್ ತುಂಬಿಕೊಂಡು ಹೋಗ್ತಾ ಇದಾರೆ. ಹೀಗಾಗಿ ನಿಜಕ್ಕೂ ಜನರು ಎಲ್ಲೋ ಒಂದ್ ಕಡೆ ಏನು ಸುಳ್ಳು ಸುದ್ದಿಯಿಂದ ಆ ಪೆಟ್ರೋಲ್ ಬಂಕಿಗೆ ಮುಗಿ ಬೀಳ್ತಾ ಇದಾರೆ. ಆ ಒಂದು ಹಿನ್ನೆಲೆಯಲ್ಲಿ ಈ ಪೆಟ್ರೋಲ್ ಬಂಕ್ ಸಂಪೂರ್ಣ ಬೀಕೋಲತ್ತ ಖಾಲಿ ಖಾಲಿ ಆಗ್ಯದ. ಏನಾಗದ್ರಿ, ಯಾಕಿಲ್ಲ ಪೆಟ್ರೋಲ್ ಅದ ಸರ್. ಏನದಂದ್ರ ಜನ ಏನದಂದ್ರ ಡಬ್ಬಿ ಅದನ್ನ ತುಂಬ್ಕೊಂಡು ಹೋಯ್ತಾ ಇದಾರ. 50 ಲೀಟರ್ ಟ್ಯಾಂಕ್ ಫುಲ್ ಅದ ಮಾಡ್ಕೋತಾ ಇದಾರ. ಎಣ್ಣೆ ಏನದಂದ್ರ ಜಲ್ದಿ ಖಾಲಿ ಆಗ್ತಾ ಇದೆ. ಅದು ಬಂದಿನ ನಿಮ್ಮಲ್ಲಿ ಯಾವಾಗಿಂದ ಪೆಟ್ರೋಲ್ ಇಲ್ಲ? ನೋ ಸ್ಟಾಕ್ ಯಾವಾಗಿಂದ ಇಲ್ಲ? ನೋ ಸ್ಟಾಕ್ ಏನದ, ನಿನ್ನೆ ಮುಗಿದ್ರಿ 4 ಗಂಟೆಗೆ ಮುಗಿದ. ಮತ್ತೀಗ 6 ಗಂಟೆಗೆ ಹೊಂಟದ ಟ್ಯಾಂಕರ್ ಬಂದಿನ ಗಳಿಗೆ ಮತ್ ಜನ ಮುಗ್ಗಿ ಇದು ಬೀಳ್ತಾರ. ಈಗ
ಪೂರಾ ಟ್ಯಾಂಕ್ ಫುಲ್ ಮಾಡ್ಕೋತಾರ ಮತ್ತ ಖಾಲಿ ಹೋಗ್ತದ ಮತ್ತ ಉತ್ತರಾಡಿಗೆ ಮಂಗಳೂರು ಅದ ರೀ. ಅದು ಇವಾಗ ಮುಂಜಾನಿಂದರು ಪೆಟ್ರೋಲ್ ಇಲ್ಲ ಸರ್. ನಿನ್ನ ಸಾಯಂಕಾಲ 7:30 ಪೆಟ್ರೋಲ್ ಖಾಲಿ ಆಗ್ಯಾವ. ಇವಾಗ ನಾವು ಕೆಲಸ ಮಾಡಕ್ ಬಂದೆವು, ಡ್ಯೂಟಿ ಮಾಡಕ್ ಬಂದೆವು. ಒಂದು ಪೆಟ್ರೋಲ್ ಇಲ್ಲ ಅಂತ ಹೇಳಿದೆವು ಎಲ್ಲರಿಗೂ ಜನರಿಗೆ. ಇವಾಗ ಕೆಳಕ್ ಹೊಂಟ್ರ ಸರ್, ಎಲ್ಲ ಜನ ಕೆಳಕ್ ಹೊಂಟ್ರ. ಪೆಟ್ರೋಲ್ ಪಂಪ್ ಹೆಸರು ನಿಮ್ದು? ನಾವು ನಯರ ಪೆಟ್ರೋಲ್ ಪಂಪ್ ಅದ ರೀ. ಇದು ನಯರ ಪೆಟ್ರೋಲ್ ಪಂಪ್ ಬೀದರ್ ಅಂತದ. ನಯರು ಇದು ಇದ್ರ ಬಲ್ಲ ನಯ ಕಮಲ್ ಬಲ್ ಬಸ್. ಕ್ಯಾಮ್ರಾ ಪರ್ಸನ್ ಭರತ್ ಜೊತೆ ನಾನು ಮಲ್ಲಿಕಾರ್ಜುನ್ ಮರ್ಕಲ, ರಿಪಬ್ಲಿಕ್ ಕನ್ನಡ. ರಾಜ್ಯದಲ್ಲಿ ಹಾಹಾಕಾರ ಶುರುವಾಗಿದೆಯಾ ಅನ್ನುವ ಪ್ರಶ್ನೆ ಯಾಕಂತ ಹೇಳಿದ್ರೆ ಕೆಲವು ಸುಳ್ಳು ವದಂತಿಗಳನ್ನ ಜನ ನಂಬಿ ಪೆಟ್ರೋಲ್ ಬಂಕ್ಗಳ ಮುಂದೆ ಕ್ಯಾನ್ಗಳನ್ನೆಲ್ಲ ಹಿಡಿದುಕೊಂಡು ಜನ ರಾತ್ರಿ ಹಗಲು ಎನ್ನದೆ ನಿಲ್ತಿರೋದನ್ನ ನಾವು ಗಮನಿಸ್ತಾ ಇದೀವಿ. ಬೀದರ್ನಲ್ಲಿ ಹೀಗಾಗಿ ಜನ ಅತಿ ಹೆಚ್ಚು ಅಗತ್ಯಕ್ಕಿಂತ ಹೆಚ್ಚಾಗಿ ಪೆಟ್ರೋಲ್ ಅನ್ನ ಖರೀದಿ ಮಾಡ್ತಿರೋದ್ರಿಂದಾಗಿ ಪೆಟ್ರೋಲ್ ಬಂಕ್ಗಳಲ್ಲಿ ನೋ ಸ್ಟಾಕ್ ಬೋರ್ಡ್ಗಳು ಎಲ್ಲಾ ಕಡೆಗಳಲ್ಲಿ ಕಾಣಿಸ್ತಾ ಇದೆ. ಈ ಕುರಿತು ಒಂದು ಡಿಟೇಲ್ ವರದಿ ಇದೆ, ಬನ್ನಿ ನೋಡೋಣ. ರಣಭೀಕರ ಯುದ್ಧದ ಬಿಸಿ ಗೊತ್ತಾ, ಸಾಕಷ್ಟು ವಲಯಗಳಿಗೆ ತಟ್ಟಿದೆ. ಅದರ ನಿಜಕ್ಕೂ ಜನ ಸುಳ್ಳು ಸುದ್ದಿಯಿಂದ ಪ್ಯಾನಿಕ್ ಆಗುವ ಮೂಲಕ ಏನ್ ಪೆಟ್ರೋಲ್ ಬಂಕಿನಲ್ಲಿ ಅಂದ್ರೆ ಕ್ಯೂ ನಿಂತು ಪೆಟ್ರೋಲ್ ಹಾಕೋತಾ ಇದ್ದಾರ, ಕ್ಯಾನ್ ತರ್ತಾ ಇದ್ದಾರ, ಡಬ್ಬಿ ತರ್ತಾ ಇದ್ದಾರ. ಬೈಕ್ ಸವಾರರು, ವಾಹನ 4 ವೀಲರ್ದವರು ಫುಲ್ ಟ್ಯಾಂಕ್ ಮಾಡ್ಕೋತಾ ಇದ್ದಾರ. ಹೀಗಾಗಿ ನಿಜಕ್ಕೂ ನಾವು ಬೀದರ್ ನಗರದ ಬಸವೇಶ್ವರ ವೃತ್ತದ ಹೃದಯ ಭಾಗದಲ್ಲಿದ್ದಂತ ಆ ಪೆಟ್ರೋಲ್ ಬಂಕ್ ಅಲ್ಲಿ ಇದೀವಿ. ನೋಡಬಹುದು ನೀವು, ಪೆಟ್ರೋಲ್ ಆಗಿ ಹೋಗ್ಯದ. ಆ ಪೆಟ್ರೋಲ್ ಟೋಟಲಿ ಇಲ್ಲ. ಕಾರಣ ಏನ್ ಜನ ಆತುರ್ ಮಾಡಿ ನಾ ಮುಂದೆ ತಾ ಮುಂದೆ ಅಂತ ಪೆಟ್ರೋಲ್ ಹಾಕೋತಾ ಇದ್ದಾರೆ, ಡೀಸೆಲ್ ಹಾಕೋತಾ ಇದ್ದಾರೆ. ಆ ಒಂದು ಹಿನ್ನೆಲೆಯಲ್ಲಿ ಟೋಟಲಿ ಪೆಟ್ರೋಲ್ ಅನ್ನೋದನ್ನ ಸಂಪೂರ್ಣ ಖಾಲಿ ಆಗ್ಯದ. ಬೆಳಗ್ಗೆಯಿಂದಲೇ ಪೆಟ್ರೋಲ್ ಇಲ್ಲ. ನೋಡಬಹುದು ನೀವು, ನಾವು ಪೆಟ್ರೋಲ್ ಬಂಕ್ ಅಲ್ಲಿ ಇದ್ದೀವಿ. ಇದು ಒಂದು ಪೆಟ್ರೋಲ್ ಬಂಕ್ ಕತಿ ಇಲ್ಲ. ಜಿಲ್ಲೆಯ ಕೆಲವು ಕಡೆ ಏನ್ ಈಗಾಗಲೇ ಪೆಟ್ರೋಲ್ ಬಂಕಿನಲ್ಲಿ ಏನದಂದ್ರೆ ಪೆಟ್ರೋಲೇ ಇಲ್ಲ, ನೋ ಸ್ಟಾಕ್ ಆಗ್ಯದ. ಕಾರಣ ಜನ ಏನದಂದ್ರ ತರಾತುರಿ ಮಾಡ್ತಾ ಇದಾರೆ, ಆತುರ್ ಮಾಡ್ತಾ ಇದಾರೆ, ನನಗೆ ಸಿಗ್ತದೋ ಇಲ್ಲೋ ಅಂತ ಹೇಳಿ ಟೋಟಲಿ ಏನಂದ್ರೆ ಬೈಕ್ ನಲ್ಲಿ ಸಪೋಸ್ ದಿನಾಲು 1 ಲೀಟರ್ 2 ಲೀಟರ್ ಹಾಕೋರು 5 ಲೀಟರ್ ಹಾಕೋತಾ ಇದಾರೆ, ಫುಲ್ ಟ್ಯಾಂಕ್ ಮಾಡ್ಕೋತಾ ಇದಾರೆ. ಏನ್ ಡಬ್ಬಿ ಇರ್ತಾವ, ಕ್ಯಾನ್ ಇರ್ತಾವ, ಅದ್ರಲ್ಲಿ ಕೂಡ ಆ ಪೆಟ್ರೋಲ್ ತುಂಬ್ಕೊಂಡು ಹೋಗ್ತಾ ಇದಾರೆ. ಹೀಗಾಗಿ ನಿಜಕ್ಕೂ ಜನರು ಎಲ್ಲೋ ಒಂದ್ ಕಡೆ ಏನು ಸುಳ್ಳು ಸುದ್ದಿಯಿಂದ ಆ ಪೆಟ್ರೋಲ್ ಬಂಕಿಗೆ ಮುಗಿ ಬೀಳ್ತಾ ಇದಾರೆ. ಆ ಒಂದು ಹಿನ್ನೆಲೆಯಲ್ಲಿ ಈ ಪೆಟ್ರೋಲ್ ಬಂಕ್ ಸಂಪೂರ್ಣ ಬೀಕೋಲತ್ತ, ಖಾಲಿ ಆಗ್ಯದ. ಏನಾಗದ್ರಿ, ಯಾಕಿಲ್ಲ ಪೆಟ್ರೋಲ್? ಪೆಟ್ರೋಲ್ ಅದ ಸರ್. ಏನದಂದ್ರ ಜನ ಏನದಂದ್ರ ಡಬ್ಬಿ ಅದನ್ನ ತುಂಬ್ಕೊಂಡು ಹೋಯ್ತಾ ಇದಾರ. 50 ಲೀಟರ್ ಟ್ಯಾಂಕ್ ಫುಲ್ ಅದ ಮಾಡ್ಕೋತಾ ಇದಾರ. ಎಣ್ಣೆ ಏನದಂದ್ರ ಜಲ್ದಿ ಖಾಲಿ ಆಗ್ತಾ ಇದೆ. ಅದು ಬಂದಿಲ್ಲ. ನಿಮ್ಮಲ್ಲಿ ಯಾವಾಗಿಂದ ಪೆಟ್ರೋಲ್ ಇಲ್ಲ? ನೋ ಸ್ಟಾಕ್ ಯಾವಾಗಿಂದ ಇಲ್ಲ? ನೋ ಸ್ಟಾಕ್ ಏನದ, ನಿನ್ನೆ ಮುಗಿದ್ರಿ 4 ಗಂಟೆಗೆ ಮುಗಿದ. ಮತ್ತೀಗ 6 ಗಂಟೆಗೆ ಹೊಂಟದ ಟ್ಯಾಂಕರ್ ಬಂದಿನ ಗಳಿಗೆ ಮತ್ ಜನ ಮುಗ್ಗಿ ಇದು ಬೀಳ್ತಾರ. ಈಗ ಪೂರಾ ಟ್ಯಾಂಕ್ ಫುಲ್ ಮಾಡ್ಕೋತಾರ, ಮತ್ತ ಖಾಲಿ ಹೋಗ್ತದ. ಮತ್ತ ಉತ್ತರಾಡಿಗೆ ಮಂಗಳೂರು ಅದ ರೀ. ಅದು ಇವಾಗ ಮುಂಜಾನಿಂದರು ಪೆಟ್ರೋಲ್ ಇಲ್ಲ ಸರ್. ನಿನ್ನ ಸಾಯಂಕಾಲ 7:30 ಪೆಟ್ರೋಲ್ ಖಾಲಿ ಆಗ್ಯಾವ. ಇವಾಗ ನಾವು ಕೆಲಸ ಮಾಡಕ್ ಬಂದೆವು, ಡ್ಯೂಟಿ ಮಾಡಕ್ ಬಂದೆವು. ಒಂದು ಪೆಟ್ರೋಲ್ ಇಲ್ಲ ಅಂತ ಹೇಳಿದೆವು ಎಲ್ಲರಿಗೂ ಜನರಿಗೆ. ಇವಾಗ ಕೆಳಕ್ ಹೊಂಟ್ರ ಸರ್, ಎಲ್ಲ ಜನ ಕೆಳಕ್ ಹೊಂಟ್ರ. ಪೆಟ್ರೋಲ್ ಪಂಪ್ ಹೆಸರು ನಿಮ್ದು? ನಾವು ನಯರ ಪೆಟ್ರೋಲ್ ಪಂಪ್ ಅದ ರೀ. ಇದು ನಯರ ಪೆಟ್ರೋಲ್ ಪಂಪ್ ಬೀದರ್ ಅಂತದ. ನಯರು ಇದು ಇದ್ರ ಬಲ್ಲ ನಯ ಕಮಲ್ ಬಲ್ ಬಸ್. ಕ್ಯಾಮ್ರಾ ಪರ್ಸನ್ ಭರತ್ ಜೊತೆ ನಾನು ಮಲ್ಲಿಕಾರ್ಜುನ್ ಮರ್ಕಲ, ರಿಪಬ್ಲಿಕ್ ಕನ್ನಡ. ರಾಜ್ಯದಲ್ಲಿ ಹಾಹಾಕಾರ ಶುರುವಾಗಿದೆಯಾ ಅನ್ನುವ ಪ್ರಶ್ನೆ ಯಾಕಂತ ಹೇಳಿದ್ರೆ ಕೆಲವು ಸುಳ್ಳು ವದಂತಿಗಳನ್ನ ಜನ ನಂಬಿ ಪೆಟ್ರೋಲ್ ಬಂಕ್ಗಳ ಮುಂದೆ ಕ್ಯಾನ್ಗಳನ್ನೆಲ್ಲ ಹಿಡಿದುಕೊಂಡು ಜನ ರಾತ್ರಿ ಹಗಲು ಎನ್ನದೆ ನಿಲ್ತಿರೋದನ್ನ ನಾವು ಗಮನಿಸ್ತಾ ಇದೀವಿ. ಬೀದರ್ನಲ್ಲಿ ಹೀಗಾಗಿ ಜನ ಅತಿ ಹೆಚ್ಚು ಅಗತ್ಯಕ್ಕಿಂತ ಹೆಚ್ಚಾಗಿ ಪೆಟ್ರೋಲ್ ಅನ್ನ ಖರೀದಿ ಮಾಡ್ತಿರೋದ್ರಿಂದಾಗಿ ಪೆಟ್ರೋಲ್ ಬಂಕ್ಗಳಲ್ಲಿ ನೋ ಸ್ಟಾಕ್ ಬೋರ್ಡ್ಗಳು ಎಲ್ಲಾ ಕಡೆಗಳಲ್ಲಿ ಕಾಣಿಸ್ತಾ ಇದೆ. ಈ ಕುರಿತು ಒಂದು ಡಿಟೇಲ್ ವರದಿ ಇದೆ, ಬನ್ನಿ ನೋಡೋಣ. ರಣಭೀಕರ ಯುದ್ಧದ ಬಿಸಿ ಗೊತ್ತಾ, ಸಾಕಷ್ಟು ವಲಯಗಳಿಗೆ ತಟ್ಟಿದೆ. ಅದರ ನಿಜಕ್ಕೂ ಜನ ಸುಳ್ಳು ಸುದ್ದಿಯಿಂದ ಪ್ಯಾನಿಕ್ ಆಗುವ ಮೂಲಕ ಏನ್ ಪೆಟ್ರೋಲ್ ಬಂಕಿನಲ್ಲಿ ಅಂದ್ರೆ ಕ್ಯೂ ನಿಂತು ಪೆಟ್ರೋಲ್ ಹಾಕೋತಾ ಇದ್ದಾರ, ಕ್ಯಾನ್ ತರ್ತಾ ಇದ್ದಾರ, ಡಬ್ಬಿ ತರ್ತಾ ಇದ್ದಾರ. ಬೈಕ್ ಸವಾರರು, ವಾಹನ 4 ವೀಲರ್ದವರು ಫುಲ್ ಟ್ಯಾಂಕ್ ಮಾಡ್ಕೋತಾ ಇದ್ದಾರ. ಹೀಗಾಗಿ ನಿಜಕ್ಕೂ ನಾವು ಬೀದರ್ ನಗರದ ಬಸವೇಶ್ವರ ವೃತ್ತದ ಹೃದಯ ಭಾಗದಲ್ಲಿದ್ದಂತ ಆ ಪೆಟ್ರೋಲ್ ಬಂಕ್ ಅಲ್ಲಿ